ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆಆರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಯಾವಾಗ ಈ ಕಿಡ್ನಿ ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ ಅವರಿಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರ್ತದೆ. ಡಾಕ್ಟರ್ ನನಗೆ ಮೊನ್ನೆ ಚೆಕಪ್ಗೆ ಹೋದಾಗ ಡಯಾಲಿಸಿಸ್ ಮಾಡ್ಸಕ್ಕೆ ಹೇಳಿದ್ದಾರೆ ಅನ್ನೋದು ಕೇಳ್ತಿರ್ತಾರೆ. ಆದರೆ ಡಯಾಲಿಸಿಸ್ ಅಂತ ಹೇಳಿದಾಗ ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಯಾವಾಗ ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ನಲ್ಲಿ ಯಾವಾಗ ಸ್ಟೇಜ್ 5 ಅಂತೀವಿ ಅಥವಾ ಎಂಡ್ ಸ್ಟೇಜ್ ರೀನಲ್ ಫೇಲ್ಯೂರ್ ಅಂತ ಕರಿತೀವಿ, ಬಹಳಷ್ಟು ಜನಕ್ಕೆ ಆ ಟೈಮ್ ಬಂದಾಗ ನಾವು ಹೇಗೆ ಪ್ರಿಪೇರ್ ಆಗಬೇಕು, ಮುಂದೆ ಆಗುವಂಥ ಒಂದು ಪ್ರಾಬ್ಲಮ್ಸ್ನ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅನುಮಾನ ಇರ್ತದೆ. ಈ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಅಂದರೆ ತುಂಬ ಜನ ಡಾಕ್ಟರ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ಯಾವ್ಯಾವ ಫ್ರೆಂಡ್ಸ್ ಗ್ರೂಪಲ್ಲಿ ಡಾಕ್ಟರ್ಸ್ ಇರ್ತಾರೆ ಎಲ್ಲ ಕಡೆ ಚರ್ಚೆ ಮಾಡ್ತಿರ್ತಾರೆ. ಆದರೆ ಅದು ಮುಖ್ಯವಾದಂಥ ಅಂಶವನ್ನು ನೀವು ತಿಳ್ಕೊಳ್ಬೇಕು. ಸೊ ಯಾವಾಗ ಒಂದು ಕಿಡ್ನಿ ಫೇಲ್ಯೂರು ಸ್ಟೇಜ್ 5 ಹೋಗುತ್ತೆ ಅಥವಾ ನಾವು ಎಂಡ್ ಸ್ಟೇಜ್ ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳ್ತೀವಿ, ಈ ಸ್ಟೇಜಲ್ಲಿ ಕಿಡ್ನಿ ವಿಫಲತೆ ಆಲ್ಮೋಸ್ಟ್ ಸಂಪೂರ್ಣ ಆಗಿರುತ್ತೆ. ನಮ್ಮ ದೇಹಕ್ಕೆ ಬೇಕಾಗುವಂತಹ ಒಂದು ಕಿಡ್ನಿಯ ಸಪೋರ್ಟ್ ಏನಿರುತ್ತೆ ಆ ದೇಹ ಪೂರ ಕಂಡ್ಕೊಂಡಿರುತ್ತೆ. ಅದರಿಂದ ಆಗುವಂಥ ಎಫೆಕ್ಟ್ಸು ದೇಹದಲ್ಲಿ ಕಾಣ್ತಾ ಹೋಗುತ್ತೆ. ಉದಾಹರಣೆಗೆ ಊಟ ಸೇರೋದಿಲ್ಲ, ಕಾಲು ದಪ್ಪ ಆಗುವಂಥದ್ದು, ಪದೇ ಪದೇ ಉಸಿರು ಕಟ್ಟಿ ಹಾಸ್ಪಿಟಲಲ್ಲಿ ಹೋಗಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ, ಲಂಗ್ಸಲ್ಲಿ ನೀರು ಸೇರ್ಕೊಳ್ಳೋದು, ಯೂರಿನ್ ಸರಿಯಾಗಿ ಬರೋದಿಲ್ಲ. ಇದೆಲ್ಲ ಸ್ಟೇಜಲ್ಲಿ ನಾವೊಂದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 5 ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಕಿಡ್ನಿ ತೊಂದರೆ ಗೊತ್ತಾಗದೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 5. ಆದರೆ ಕಿಡ್ನಿ ಪ್ರಾಬ್ಲಮ್ ಮುಂಚೆನೇ ಗೊತ್ತಿದ್ದವ್ರು ಏನು ಮಾಡ್ಬೋದು ಅಂತಂದರೆ, ಯಾವಾಗ ನಿಮ್ಮ ಕಿಡ್ನಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 5ಗೆ ತಲುಪಿದೆ ಆವಾಗ ಕೆಲವು ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಒಂದು ಮುಖ್ಯವಾದ ಅಂಶ ಅಂದರೆ ಈ ಡಯಾಲಿಸಿಸ್ಗೆ ಬೇಕಾಗುವಂಥ ಸಿದ್ಧತೆಗಳನ್ನು ನಾವು ಮುಂಚೆನೇ ಮಾಡ್ಕೊಳ್ಬೇಕು. ಸೊ ಈ ಹೀಮೋಡಯಾಲಿಸಿಸ್ ಅಂತ ಏನು ಕರಿತೀವಿ, ಅದರಲ್ಲಿ ನಮ್ಮ ದೇಹದಲ್ಲಿರುವಂಥ ರಕ್ತ ಮಷಿನ್ ಮುಖಾಂತರ ಹೋಗಿ ಒಳಗಡೆ ಬರ್ತದೆ, ಫಿಲ್ಟರ್ ಆಗಿ ದೇಹಕ್ಕೆ ವಾಪಸ್ಸು ಹೋಗುತ್ತೆ. ಸೊ ಈ ಹೀಮೋಡಯಾಲಿಸಿಸ್ ಪ್ರೊಸೆಸ್ ಮಾಡಬೇಕಾಗಿರ್ಬೇಕಾದ್ರೆ ಮುಖ್ಯವಾದ ಒಂದು ನಮಗೆ ದೇಹದಲ್ಲಿ ಬೇಕಾಗಿರೋದು ಅಂತಂದರೆ ಆರ್ಟೀರಿಯೋ ವೀನಸ್ ಫಿಸ್ಟುಲಾ ಅಥವಾ AV ಫಿಸ್ಟುಲಾ ಅಂತ ಕರಿತೀವಿ. ಈ AV ಫಿಸ್ಟುಲಾ ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಅಪ್ಪರ್ ಲಿಂಬ್ ಕೈಯಲ್ಲಿ ಅಂದರೆ ಬ್ರಿಸ್ಟಲ್ಲಿರ್ಬೋದು ಅಥವಾ ಎಲ್ಬೋದಲ್ಲಿರ್ಬೋದು, ಇಲ್ಲಿ ಸೂಕ್ತವಾದ ಒಂದು ರಕ್ತನಾಳನ ನೋಡಿ ಆರ್ಟ್ರಿ ಮತ್ತು ವೇಯ್ನ ಒಂದು ಮೈನರ್ ಸರ್ಜರಿ ಮುಖಾಂತರ ಅನಾಸ್ಟಮೋಸಿಸ್ ಮಾಡ್ತಾರೆ. ಸೊ ಯಾವಾಗ ಈ AV ಫಿಸ್ಟುಲಾ ಮಾಡ್ತಾರೆ ಅದು ಮೆಚೂರ್ ಆಗಲಿಕ್ಕೆ ಕನಿಷ್ಠ 1 ರಿಂದ 1.5 ತಿಂಗಳು ಬೇಕಾಗುತ್ತೆ. ಹಾಗಾಗಿ ಯಾರಿಗೆ ಇನ್ನು ಮುಂದೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಜಾಸ್ತಿ ಆಗಿದೆ, ನಾನು ಡಯಾಲಿಸಿಸ್ ಸ್ಟೇಜಿಗೆ ಹೋಗ್ತೀನಿ ಅಂದಾಗ ಡಯಾಲಿಸಿಸ್ ಮಾಡೋ ಟೈಮ್ನಲ್ಲಿ ಮಾಡ್ಕೊಳ್ಳೋದ್ಕಿಂತ ಮುಂಚಿತವಾಗಿಯೇ ನಾವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಸೊ ಈ AV ಫಿಸ್ಟುಲಾ ಮಾಡಿಸ್ಕೊಳ್ಳೋದ್ರಿಂದ ಮುಂದೆ ನಮಗೆ ಡಯಾಲಿಸಿಸ್ ಬೇಕಾಗೋ ಅವಶ್ಯಕತೆ ಇದ್ದಲ್ಲಿ ನಾವು AV ಫಿಸ್ಟುಲಾ ಇತ್ತು ಅಂದರೆ ಡೈರೆಕ್ಟಾಗಿ ನಾವು ಫಿಸ್ಟುಲಾನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಕಿಡ್ನಿ ಪೇಷಂಟ್ಸ್ ಇದ್ದವ್ರಿಗೆ AV ಫಿಸ್ಟುಲಾ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ. ಇನ್ನೊಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ರಕ್ತನಾಳಗಳು ಯಾರಿಗೆ ತುಂಬ ಸಣ್ಣ ಇದೆ ಅವರಿಗೆ AV ಫಿಸ್ಟುಲಾ ಮಾಡಿದ್ರೆ ಮೆಚೂರ್ ಆಗೋದಿಲ್ಲ, ಅಥವಾ ಯಾವುದಾದ್ರು ಒಂದು ಪ್ರಾಬ್ಲಮಿಂದ ಸರ್ಜಿಕಲ್ ಪ್ರಾಬ್ಲಮಿಂದ ಫಿಸ್ಟುಲಾ ಅವರಿಗೆ ಮೆಚೂರ್ ಆಗಿಲ್ಲ ಅಂತ ಆದಾಗ ಒಂದು ಕೃತಕ ರಕ್ತನಾಳಗಳನ್ನು ಕೂಡ ನಾವು ಈ AV ಫಿಸ್ಟುಲಾ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಕೃತಕ ರಕ್ತನಾಳಕ್ಕೆ ನಾವು ಗ್ರಾಫ್ಟ್ ಅಂತ ಕರಿತೀವಿ ಅಥವಾ ಆರ್ಟೀರಿಯೋ ವೀನಸ್ ಗ್ರಾಫ್ಟ್ ಅಂತ ಕರಿತೀವಿ. ಇದು ಕೂಡ ಒಂದು ಆಪರೇಷನ್ ಮುಖಾಂತರ ನಮ್ಮ ಕೈಯಲ್ಲಿ ಅಂದರೆ ನಮ್ಮ ತೋಳಿನ ಭಾಗದಲ್ಲಿ ಅದನ್ನು ಅಳವಡಿಸಿ ಆ ಸರ್ಜನ್ ಕೂಡ ಮಾಡುವಂಥ ಒಂದು ಪ್ರೊಸೆಸ್ ಇದೆ. ಅದಕ್ಕೆ AV ಗ್ರಾಫ್ಟ್ ಸರ್ಜರಿ ಅಂತ ಕರಿತೀವಿ. ಈ AV ಗ್ರಾಫ್ಟ್ ಸರ್ಜರಿ ಕೂಡ ನಾವು ಮೆಚೂರ್ ಆಗಿ ಅದನ್ನು ಬಳಸಬೇಕು ಅಂದರೆ ಕನಿಷ್ಠ 15 ರಿಂದ 30 ದಿವಸಗಳು ಬೇಕಾಗುತ್ತೆ. ಹಾಗಾಗಿ ಯಾರಿಗೆ ಕಿಡ್ನಿ ಪೇಷಂಟ್ಸ್ ಇದ್ದಾರೆ, ಮುಂದೆ ಡಯಾಲಿಸಿಸ್ ಬರೋ ಸಾಧ್ಯತೆಗಳಿರ್ತವೆ, ಅವರು ಕೊನೆ ಮೂಮೆಂಟಲ್ಲಿ ತಯಾರಿ ಮಾಡ್ಕೊಳ್ಳೋದ್ಕಿಂತ ನಮ್ಮ ಕಂಡೀಷನ್ನು ಚೆನ್ನಾಗಿದ್ದಾಗಲೇ ಕೂಡ ಈ AV ಫಿಸ್ಟುಲಾ ಅಥವಾ ಯಾರಿಗೆ ನರಗಳು ಅಥವಾ ಈ ಕೈಯಲ್ಲಿ ರಕ್ತನಾಳಗಳು ಸಣ್ಣ ಇದೆ, AV ಫಿಸ್ಟುಲಾ ಮೆಚೂರ್ ಆಗೋದಿಲ್ಲ ಅಂಥವರಲ್ಲಿ AV ಗ್ರಾಫ್ಟ್ನ ಮುಂಚೆನೇ ಮಾಡಿಸಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಈ AV ಫಿಸ್ಟುಲಾ ಹಾಗೂ AV ಗ್ರಾಫ್ಟ್ ಏನಿದೆ ಈ ನಮ್ಮ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ದು ಒಂದು ಲೈಫ್ ಲೈನ್ ಇದು. ಯಾಕಂದರೆ ಫಿಸ್ಟುಲಾ ಹಾಗೂ ಗ್ರಾಫ್ಟ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅವರ ಜೀವನಾವಧಿ ಇನ್ನೂ ಚೆನ್ನಾಗಿರುತ್ತೆ.
ಅವ್ರ ಕಾಂಪ್ಲಿಕೇಶನ್ಸ್ ಇಂದ ಅವಾಯ್ಡ್ ಆಗ್ತದೆ. ಸೊ ಕೆಲವರಿಗೆ ಕೆಲವು ಕಾರಣದಿಂದಾಗಿ ಟೆಕ್ನಿಕಲ್ ರೀಸನ್ಸ್ ಇಂದ ಎ ವಿ ಫಿಸ್ಟುಲಾ ಅಥವಾ ಎ ವಿ ಗ್ರಾಫ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅಂಥವ್ರಲ್ಲಿ ನಾವು ಟನಲ್ಡ್ ಡಯಾಲಿಸಿಸ್ ಕೆಥೆಟರ್ಸ್ ಅಥವಾ ಪರ್ಮಕ್ಯಾತ್ ಅಂತ ಕರಿತೇವೆ. ಈ ಪರ್ಮಕ್ಯಾತ್ ಅನ್ನೋದು ಒಂದು ಟೆಂಪರರಿ ಕೆಥೆಟರ್ಸು ಅಥವಾ ಅದಕ್ಕೆ ನಾವು ಒಂದು ಟೆಂಪರರಿ ಕೆಥೆಟರ್ ಅಥವಾ ಪ್ಲಾಸ್ಟಿಕ್ ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಇದನ್ನ ಬಹಳ ದಿನ ನಾವು ಇಟ್ಕೋಬಹುದು, ಕನಿಷ್ಠ 6 ತಿಂಗಳಿಂದ 1 ವರ್ಷದವರೆಗೂ, ಅಥವಾ ಚೆನ್ನಾಗಿ ಬಂತು ಅಂದ್ರೆ ಇನ್ನೂ ಜಾಸ್ತಿ ದಿವಸ ಕೂಡ ನಾವು ಇದನ್ನ ಇಟ್ಕೊಳ್ಬಹುದು. ಯಾರ ಬಾಡಿ ತುಂಬಾ ವೀಕ್ ಇರುತ್ತೆ, ಈ ಫಿಸ್ಟುಲಾ ಅಥವಾ ಗ್ರಾಫ್ಟ್ ಮಾಡ್ಲಿಕ್ಕೆ ಅವರ ಬಾಡಿ ಕೆಪಾಸಿಟಿ ಇರೋದಿಲ್ಲ, ಅವರಿಗೆ ಬೇರೆ ರೀತಿ ಸಮಸ್ಯೆಗಳಿದ್ದವರು ಈ ಟನಲ್ ಕೆಥೆಟರ್ಸ್ ಅಥವಾ ಪರ್ಮಕ್ಯಾತ್ಗೆ ನೀವು ಚೂಸ್ ಮಾಡ್ಬೋದು. ಈ ಪರ್ಮಕ್ಯಾತ್ ಅನ್ನೋದು ಒಂದು ಮೇಜರ್ ಪ್ರೊಸೀಜರು. ಇದು ಡಾಕ್ಟರ್ಗಳು ಎಕ್ಸ್ರೇ ಅಸಿಸ್ಟೆನ್ಸ್ ಇಂದ, ಅಲ್ಟ್ರಾಸೌಂಡ್ ಅಸಿಸ್ಟೆನ್ಸ್ ಇಂದ, ಹಾಗೆ ಫ್ಲೂರೋಸ್ಕೋಪಿ ಅಸಿಸ್ಟೆನ್ಸ್ ಇಂದ ಈ ಪರ್ಮಕ್ಯಾತ್ನ ನಾವು ಅಳವಡಿಸ್ಬೋದು. ಪರ್ಮಕ್ಯಾತ್ನ ನಾವು ನೆಕ್ಕಲ್ಲಿ ಅಂದರೆ ರೈಟ್ ಸೈಡ್ ಆಫ್ ದಿ ನೆಕ್, ಲೆಫ್ಟ್ ಸೈಡ್ ಆಫ್ ದಿ ನೆಕ್ ಅಲ್ಲಿ ಕೂಡ ಇನ್ಸರ್ಟ್ ಮಾಡ್ಬೋದು. ಕೆಲವ್ರಲ್ಲಿ ತೊಡೆ ಭಾಗದಲ್ಲಿ ಅಥವಾ ಫೀಮೋರಲ್ ರೀಜನ್ ಅಲ್ಲಿ ಕೂಡ ಈ ಪರ್ಮಕ್ಯಾತ್ನ ನಾವು ಇನ್ಸರ್ಟ್ ಮಾಡ್ಬೋದು. ಹಾಗೆ ಈ ಕಿಡ್ನಿ ಫೇಲ್ಯೂರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಪ್ಷನ್ ಅಂತಂದ್ರೆ ಪೆರಿಟೋನಿಯಲ್ ಡಯಾಲಿಸಿಸ್. ಈ ಪೆರಿಟೋನಿಯಲ್ ಡಯಾಲಿಸಿಸ್ ನಾವು ಹಿಂದಿನ ವಿಡಿಯೋದಲ್ಲಿ ಇದರಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ ಯಾರು ಹಾಸ್ಪಿಟ್ಲಿಂದ ತುಂಬಾ ದೂರ ಇರ್ತಾರೆ, ಅವರು ವಾರದಲ್ಲಿ 2 ಸರಿ ಅಥವಾ 3 ಸರಿ ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ, ರಿಮೋಟ್ ಪ್ಲೇಸಸ್ ಅಲ್ಲಿ ಇರ್ತಾರೆ, ಅಥವಾ ಮನೆಯಲ್ಲಿ ಕರ್ಕೊಂಡು ಬರೋರು ಹೋಗೋರು ಯಾರಿರಲ್ಲ ಅಂದವ್ರಿಗೆ ಈ ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಒಳ್ಳೆ ಆಪ್ಷನ್. ಪೆರಿಟೋನಿಯಲ್ ಡಯಾಲಿಸಿಸ್ ನಲ್ಲಿ ನಮ್ಮ ಹೊಟ್ಟೆಯ ಕೆಳಭಾಗದ ಒಂದು ಪಕ್ಕ ಭಾಗದಲ್ಲಿ ಅಂದ್ರೆ ಹೊಕ್ಕಳ ಪಕ್ಕ ಭಾಗದಲ್ಲಿ ಒಂದು ಮೈನರ್ ಆಪರೇಷನ್ ಮುಖಾಂತರ ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್ಸ್ನ ನಾವು ಇನ್ಸರ್ಟ್ ಮಾಡ್ಬೋದು. ಈ ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್ ಇನ್ಸರ್ಷನ್ ಮಾಡಿ ಅದನ್ನ ನಾವು ಯೂಸ್ ಮಾಡಬೇಕು ಅಂದ್ರೆ ಕನಿಷ್ಠ 2 ವಾರ ಬೇಕಾಗುತ್ತೆ. ಹಾಗಾಗಿ ಮುಂಚೆ ನೀವು ಕಿಡ್ನಿ ಪ್ರಾಬ್ಲಮ್ ಇದ್ದು ಡಯಾಲಿಸಿಸ್ ಸ್ಟೇಜ್ ಹೋಗ್ಲಿಕ್ಕೆ ಮುಂಚೆನೆ ನೀವು ಈ ಪಿ ಡಿ ಕೆಥೆಟರ್ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಕೆಥೆಟರ್ಸ್ನ ಇನ್ಸರ್ಟ್ ಮಾಡಿಕೊಂಡು ರೆಡಿ ಆಗಿದ್ರೆ ನಿಮಗೆ ಯಾವಾಗ ಡಯಾಲಿಸಿಸ್ ಡಾಕ್ಟರ್ ಹೇಳ್ತಾರೆ ಅವಾಗ ಅದನ್ನ ರೆಡಿಮೇಡ್ ಆಗಿ ನೀವು ಯೂಸ್ ಮಾಡ್ಬೋದು. ಈಗ ನೋಡಿದ್ರಲ್ಲ ವೀಕ್ಷಕರೇ, ಕಿಡ್ನಿ ಫೇಲ್ಯೂರ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಈ ವಿಡಿಯೋದಲ್ಲಿ ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅದರಲ್ಲಿ ಯಾವ್ದಾದ್ರು ಒಂದು ಮೆಥಡ್, ಎ ವಿ ಫಿಸ್ಟುಲಾ ಇರ್ಬೋದು, ಎ ವಿ ಗ್ರಾಫ್ಟ್ ಇರ್ಬೋದು, ಅಥವಾ ನಿಮ್ಮ ಅನುಕೂಲ ಇತ್ತು ಅಂತಂದ್ರೆ ಪೆರಿಟೋನಿಯಲ್ ಡಯಾಲಿಸಿಸ್ ಕೂಡ ನೀವು ನಿಮ್ಮನ್ನ ತಯಾರಾಗಿದ್ರೆ ತುಂಬಾ ಇಂಪಾರ್ಟೆಂಟ್. ಕಿಡ್ನಿ ಪ್ರಾಬ್ಲಮ್ ಅನ್ನೋದು ಒಂದು ಮುಂಚಿತವಾಗಿ ಆಲೋಚನೆ ಮಾಡಿ ಆ ಒಂದು ಸ್ಟೇಜ್ ಡಯಾಲಿಸಿಸ್ ಸ್ಟೇಜ್ ಬರ್ತು ಅಂದಾಗ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಿಮ್ಮ ತಜ್ಞರೊಂದಿಗೆ, ಕಿಡ್ನಿ ಸ್ಪೆಷಲಿಸ್ಟ್ ಒಂದಿಗೆ, ನೆಫ್ರಾಲಜಿಸ್ಟ್ ಒಂದಿಗೆ ಡಿಸ್ಕಷನ್ ಮಾಡಿ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಂದೆ ಬರುವಂತ ಆರೋಗ್ಯದ ಒಂದು ಜೀವನ ಶೈಲಿ ಇನ್ನೂ ಚೆನ್ನಾಗಿರುತ್ತೆ. ನಮಸ್ಕಾರ.